ನಾಗರಾಜ್ ಕಾಣ್ತಾ ಇಲ್ವಲ್ಲ? ಕಾಯಕವೇ ಕೈಲಾಸ, ಇದು ಮಾರ್ನಿಂಗ್ ಅಭ್ಯಾಸ. ಏನ್ರಪ್ಪ ಇದು? ಇಲ್ಲಿ ನಮ್ ನಾಗಣ್ಣನ ಪಟ್ಟದ ಶಿಷ್ಯ ಯಾರನ್ನೋ ಕರ್ಕೊಂಡು ಬರ್ತಾ ಇದ್ದಾನೆ ಬೀದಿಯಲ್ಲಿ. ಎನಿವೆ ಐ ಥಿಂಕ್ ನಾಗಣ್ಣ ಇಲ್ಲೇ ಎಲ್ಲ ಇರ್ಬೋದು. ನಮ್ ನಾಗಣ್ಣ ಇಲ್ಲೇ ಅದರಲ್ರಪ್ಪ. ಓಕೆ ಸ್ಟಾಪ್ ಸ್ಟಾಪ್. ಯಾಕೋ ನಮ್ಗೊಂದು ಅರ್ಥ ಆಗ್ತಿಲ್ಲ, ಒಂದಕ್ಕೊಂದು ಸೀನು ಸಿಂಕ್ ಆಗ್ತಿಲ್ಲ. ಎನಿವೆ ನೋಡೋಣ. ಓಕೆ ಕ್ಯಾಮ್ರಾ ರೆಡಿನಾ? ಹಾ ರೆಡಿ. ಹಾ ಓಕೆ ನಗಣ ಶುರು ಮಾಡ್ರಪ್ಪ. ಏ ಸ್ವಲ್ಪ ಕ್ಯಾಮ್ರಾ ಜೂಮ್ ಹೋಗ್ರಪ್ಪ. ಏನಿದು? ರಾಜ್ಯಕ್ಕೆ ಉಪಯೋಗವಿಲ್ಲದ ಕೇಂದ್ರದ ಮಂತ್ರಿಗಳು ಹಾಗೂ ಲೋಕಸಭಾ ಸದಸ್ಯರ ಬಹಿರಂಗ ಹರಾಜು. ಇವ್ರ ನಗಣ ಯಾಕ್ರಿ ಹಿಂಗ್ಯಾಕ್ ಮಾಡಕತ್ರಿ? ಹೇಳ್ತೀನಿ. ಕರ್ನಾಟಕದ ಪಾಲಿಗೆ ನಮ್ಮ ಲೋಕಸಭಾ ಸದಸ್ಯರು ಅವರು ಸ್ಪಂದಿಸ್ತಾ ಇಲ್ಲ. ರಿಯಲಿ? ಒಂದು ದಿನ ಸಭಾತ್ಯಾಗ ಮಾಡ್ಲಿಲ್ಲ. ಕರೆಕ್ಟ್. ನೀವಾಗಿದ್ರೆ ದಿನ ಮಾಡ್ತಿದ್ರಿ. ಗಲಾಟೆ ಮಾಡ್ಲಿಲ್ಲ. ಪಾಪ ಅವ್ರಿಗೆ ನಿಮ್ಮಷ್ಟು ಶಕ್ತಿ ಇಲ್ಲ ಬಿಡ್ರಿ. ಧರಣ ಮಾಡ್ಲಿಲ್ಲ. ದಿಲ್ಲಿಯಲ್ಲಿ ಮೆರವಣಿಗೆ ಮಾಡ್ಲಿಲ್ಲ. ಮತ್ತ ಕೆಂಪು ಕೋಟೆ ಮುಂದೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ಲಿಲ್ಲ. ಕರೆಕ್ಟ್ ನಗಣ. ಇಂಥವ್ರು ನಮಗೆ ಉಪಯೋಗ ಇಲ್ಲ. ಆ ದೃಷ್ಟಿಯಿಂದ ನೀವು ಇವಾಗ ಏನ್ ಮಾಡ್ತೀರಿ? ಕನ್ನಡ ಒಕ್ಕೂಟ ಇವತ್ತಿನ ದಿನ ವಿನೂತನವಾಗಿ ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರನ್ನ, ಕೇಂದ್ರದ ಮಂತ್ರಿಗಳನ್ನ, ರಾಜ್ಯಸಭಾ ಸದಸ್ಯರನ್ನ ಬಹಿರಂಗ ಹರಾಜು ಹಾಕುವ ಮೂಲಕ ನಮ್ಮ ನೋವನ್ನ ತೋಡ್ಕೊಳ್ತೇವೆ. ಹಂಗ ಮತ್ತೆ ಆಗ್ತಡ ಹೊಡಿರಿ ಹಲ್ಗಿ. ಓಕೆ ಸ್ಟಾಪ್ ಸ್ಟಾಪ್. ಹಾ ನಗಣ ಈಗ ಹರಾಜು ಹಾಕುವ ಕಾರ್ಯಕ್ರಮ ಶುರುವಾಗಲ್ರಪ್ಪ. ಹಾ ಓಕೆ ಕಂಟಿನ್ಯೂ. ಮೊದಲು ಇವರನ್ನ ನಾವು ನೇರವಾಗಿ ಹಾ ಹಾಕ್ರಿ. ಬಟ್ ಇವರು ನಮ್ಗೆ ಯಾರಿಗೂ ಬೇಡ. ಹಂಗ ಆಯ್ತಾಯ್ತ್ರಪ್ಪ ಕಂಟಿನ್ಯೂ. ಯಾರು ಕೊಟ್ಕೊಳ್ಳಾರೆ? ಓಕೆ ಸ್ಟಾಪ್ ಸ್ಟಾಪ್. ನಗಣ ಅಂದಾಗೆ ಹರಾಜು ಹಾಕುವ ಮುನ್ನ ಈ ಕನಿಷ್ಠ ಮತ್ತು ಗರಿಷ್ಠ ಎಷ್ಟು ಅಂತ ಹೇಳ್ಬಿಡ್ರಿ. ಕನಿಷ್ಠ 1 ರೂಪಾಯಿ. 1 ರೂಪಾಯಿ. 1 ರೂಪಾಯಿ. ಲೂಸಾ ನೀನು? ಒಂದ್ ಸಾರಿ, 2 ಸಾರಿ, 3 ಸಾರಿ. ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ದುಡ್ಡು 1 ರೂಪಾಯಿಗೂ ಬೇಡ ಅಂತ ಹೇಳು. ದುಡ್ಡು 1 ರೂಪಾಯಿಗೂ ಬೇಡ ಅಂತ ಹೇಳು. ಪಾಪ ಈ ಕೆಲ್ಸಕ್ಕೆ ಬಾರ್ದವ್ರು ತಗೊಂಡು ಯಾರೇನ್ ಮಾಡ್ತಾರೆ ಹೇಳ್ರಿ? ಅಂದಾಗೆ ಇವ್ರದ್ ಮುಗೀತು. ಮುಂದೆ ಯಾರಪ್ಪ? ಲೋಕಸಭಾ ಸದಸ್ಯರು. ಹಾ ಕೂಗ್ರಿ. ಎಷ್ಟು? 50 ಪೈಸಾ. ಓ 50 ಪೈಸೆ. ಇವ್ರಿಗೆ ಬಾಳ ಬಿಗ್ ಅಮೌಂಟ್ ಆಯ್ತು ಬಿಡ್ರಿ ಅದು. 50 ಪೈಸಾ. 1 ಸಾರಿ, 2 ಸಾರಿ, 3 ಸಾರಿ. ಛ 8 ಯಾರು ಹೋಗ್ಲಿಲ್ಲಲ್ರಿ ಇವರು. ಏನ್ ಮಾಡೋದು? 50 ಪೈಸೆಗೂ ಬೇಡ ಅಂತ ಹೇಳಿದ್ರು. ಆದ್ರಿಂದ ಈ ಹರಾಜನ್ನು ಮುಂದಾಕಿ ಮತ್ತೆ ಮುಂದೆ ಬರುತ್ತೆ. ಇಡೀ ರಾಜ್ಯಾದ್ಯಂತ ಹರಾಜು ಕರೀತೇವೆ. ಎಲ್ಲರೂ ಬರ್ಬೋದು ಹರಾಜು. ಹಂಗ ಮತ್ತೆ ಆಗ್ತಡ ಹೊಡಿರಿ ಹಲಗಿ. Basta!